ಲೈಟ್ ಅಂತೂ ಏನಂತಂದ್ರೆ ನಾನು ಹೇಳಿದ್ನಲ್ಲ ಅದ್ರಲ್ಲಿ ಸೌಂಡ್ ಬರುತ್ತೆ, ಇದ್ರಲ್ಲಿ ಸೌಂಡ್ ಬರೋದಿಲ್ಲ. ಇದು ಸುತ್ತಲೂ ತಿರುಗ್ತಾ ಇರುತ್ತೆ, ಲೈಟಿಂಗ್ ವ್ಯವಸ್ಥೆ ಸುತ್ತಲೂ ತಿರುಗ್ತಾ ಇರುತ್ತೆ. ಸೊ ಆ ಲೈಟ್ ಬೆಳಕಿಗೆ ಪಕ್ಷಿಗಳು ಬರೋದಿಲ್ಲ. ಹೊಲದ ಎಲ್ಲ ಮಧ್ಯಭಾಗದಲ್ಲಿ ಜೋಡಣೆ ಮಾಡಿದ್ರೆ ಜೊತೆಗೆ ಇಲ್ಲಿ ಸಣ್ಣದಾಗಿ ಸ್ಮಾರ್ಟ್ ಲೈಟ್ ಉಳಿತಾ ಇರುತ್ತೆ. ಏನಾದ್ರೂ ಈ ಸೋಲಾರ್ ಲೈಟ್ಗೆ ಏನಾದ್ರು ಕೀಟಗಳು ಬಂದು ಇದ್ರಲ್ಲಿ ನೀರು ಹಾಕಿದ್ದು ಅಂದಾಗ ನೀರು ಬೀಳುತ್ತೆ. ಅದೇ ಜೊತೆಯಾಗಿ ಇದ್ರ ಲೈಟ್ ತಿರುಗ್ತಿರೋದ್ರಿಂದ ಪಕ್ಷಿಗಳು ಕೂಡ ರಾತ್ರಿ ಹೊತ್ತು ಹೊಲಗಳಿಗೆ ಬರೋದಿಲ್ಲ. ಒಳ್ಳೇದಲ್ವಾ ಇದು? ನೋಡಿ, ಪಕ್ಷಿಗಳನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಈ ಮೂಲಕ, ಅಂದ್ರೆ ನಿಮ್ಮ ಬೆಳೆಗಳನ್ನ ಕಾಯ್ಕೊಳ್ಳಿಕ್ಕೆ. ಹಾಗೆ ಈಗೇನಾದ್ರೂ ಈ ಟ್ರಿಪ್ಸ್ ಮೈಟ್ಸ್ ಅಂತ ಏನು ತೋಟದಲ್ಲಿ ಲಗ್ಗೆ ಇಟ್ಟಿರ್ತಾವಲ್ಲ, ಅವುಗಳನ್ನು ಕೂಡ ನೀವು ಇಲ್ಲಿ ಅದನ್ನ ಟ್ರ್ಯಾಪ್ ಮಾಡ್ಬೋದು. ಇವರು ಅತ್ಯಾಧುನಿಕ ರಾಸಾಯನಿಕ ಕೆಮಿಕಲ್ಗಳನ್ನ ಹಾಕ್ಬಿಡ್ತಾರ, ಆ ಡೈರೆಕ್ಟ್ ಆಗಿ ಅದು ಹೊಟ್ಟೆಗೆ ಹೋಗ್ತಾ ಇರೋದು ಯಾರ ಹೊಟ್ಟೆಗೆ? ನಮ್ಮ ಹೊಟ್ಟೆಗೆ ಹೋಗ್ತಾ ಇರೋದು. ಓಕೆ ಸರ್, ಹೇಳಿ. ಒಂದು ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ ಜಾಸ್ತಿ ತರಕಾರಿ ಬೆಳೆಗಳನ್ನ ಬೆಳೆಯುವಾಗ ಇದನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇರುತ್ತೆ. ಸೊ ಆ ಸೋಲಾರ್ ಪ್ಯಾನಲ್ ಇಂದ ನಮ್ಗೆ ಲೈಟ್ ಅಲ್ಲಿ ಯಾವಾಗ್ಲೂ ಆನ್ ಆಗಿರುತ್ತೆ. ಸೊ ಇಲ್ಲಿ ನೀರ್ ಹಾಕಿತ್ತು ಅಂತಂದ್ರೆ ಆ ಲೈಟ್ ಬೆಳಕಿಗೆ ಬಂದಂತ ಹುಳುಗಳು ನೀರು ಬಿದ್ದು ಸಾಯ್ತವೆ. ಸೊ ಇದು ಸೋಲಾರ್ ಟ್ರ್ಯಾಪ್. ಓಕೆ, ಇದು ಸೋಲಾರ್ ಬೆಳೆಯೂ ಉಳಿಯುತ್ತೆ, ಜೇಬ್ ಖಾಲಿ ಆಗುತ್ತಿಲ್ಲ. ಹೆಚ್ಚು ಕಡಿಮೆ 40ರಿಂದ 45 ಮೀಟರ್ ಕವರೇಜ್ ಮಾಡುತ್ತೆ. ಇದು ಮೆಟಲ್ ಅನ್ನುವಂಥದ್ದು ಏನಕ್ಕಂತಂದ್ರೆ ಹೈ ಡ್ಯೂರಬಿಲಿಟಿ, ಹೈ ಪರ್ಫಾರ್ಮೆನ್ಸ್ಗೋಸ್ಕರ. ಡ್ಯೂರಬಿಲಿಟಿ ಇದರದ್ದು ತುಂಬಾ ಜಾಸ್ತಿ ಇರುತ್ತೆ, ಹಾಳಾಗೋದಿಲ್ಲ. ಇದು ಬ್ರಾಸಿಂದ ಮಾಡಿರುವಂಥದ್ದು. ಅತಿ ಹೆಚ್ಚು ಏರಿಯಾನ ಕವರ್ ಮಾಡಬಹುದು. ಸಣ್ಣ ಪಂಪಲ್ಲೂ ಕೂಡ ನಾವು ಹೆಚ್ಚು ಏರಿಯಾನ ಕವರ್ ಮಾಡಬಹುದು. ಇದು 14 ಲೀಟರ್ ಅಂತಂದ್ರೆ 14 ಲೀಟರ್ ಕೊಡುತ್ತೆ. ಇದು ಒಂದು ಗಂಟೆಗೆ 14 ಲೀಟರ್ ಕೊಡುತ್ತೆ. ಒಂದು ಅಡಿಕೆ ಗಿಡ ಅಂತ ತಗೊಂಡ್ರೆ 30 ಲೀಟರ್. ಅದಕ್ಕೆ ದೈನಂದಿನ ಬೇಡಿಕೆ ಇದೆ. ವೆಂಚೂರಿ ಯೂಸಸ್ ಏನು ಸರ್ ಇದೆ? ವೆಂಚೂರಿಯಲ್ಲಿ ನಾವು ಗೊಬ್ಬರನ ನಾವು ಬಕೆಟ್ ಅಲ್ಲಿ ಇಟ್ಟು ಡ್ರಿಪ್ ಮುಖಾಂತರ ಕೊಟ್ರೆ ಆಳುಗಳನ್ನ ಕರೆದು ಅವ್ರಿಗೆ ಗಿಡಗಳ ಹತ್ರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಡ್ರಿಪ್ ಇರಿಗೇಷನ್ ಅಂತಂದ್ರೆ ನೀರನ್ನ ನಾವು ಬೇರುಗಳಿರುವಲ್ಲಿಗೆ ಕೊಡುವಂತದ್ದು. ಸೊ ಅಲ್ಲಿಗೆ ನಾವು ಗೊಬ್ಬರನ ಮಿಕ್ಸ್ ಮಾಡಿ ಕೊಟ್ರೆ 100% ಯುಟಿಲೈಸೇಷನ್ ಆಗುತ್ತೆ. ಎಲ್ಲೂ ನಾವು ಗೊಬ್ಬರನು ವೇಸ್ಟ್ ಮಾಡಲ್ಲ, ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ನಾವು ನಾಶ ಮಾಡಲ್ಲ. ಅಡಿಕೆ ಗಿಡ ಆಗಿರ್ಬೋದು ಅಥವಾ ಪೆಪ್ಪರ್ಗಳಿಗೆ ಬಹಳ ಸೂಕ್ತವಾಗಿರುವಂತಹ ಒಂದು ಜೆಟ್ ಇದು. ರೈತ ಬಾಂಧವರೇ, ಈ ಅಗ್ರಿ ಮಾಲ್ಗೆ ಬಂದಾಗ ನೀವೇನಾದ್ರೂ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ. ಅದಕ್ಕೆ ಬೇಕಾಗಿರುವಂಥ ಒಂದು ಸಣ್ಣ ಪೈಪಿನಿಂದ ಹಿಡಿದು ಮತ್ತೆ ನಿಮಗೆ ಫಿಲ್ಟರ್ ಆಗಲಿ, ಮೋಟಾರ್ ಆಗಲಿ ಎಲ್ಲವೂ ಕೂಡ ಸಿಗುತ್ತೆ. ಜೈನ ಸಿಬ್ಬಂದಿ ಆಗಿರುವಂತಹ ತೋಷಿತ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮತ್ತೆ ಏನೆಲ್ಲ ಐಟಮ್ಗಳು ಇದಾವೋ ಅವರಿಂದನೇ ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್. ಸರ್, ಈಗ ನಮ್ಮ ರೈತರಿಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಏನೇನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ದೀರಿ, ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ ಸರ್. ಮೇಡಮ್, ಇವತ್ತು ಈ ಡ್ರಿಪ್ ಇರಿಗೇಷನ್ ಅನ್ನುವಂಥದ್ದು ಬಹಳ ಅನಿವಾರ್ಯವಾದಂಥ ಒಂದು ಪದ್ಧತಿ. ನೀರಾವರಿನಲ್ಲಿ ಇವತ್ತು ನೀರು ಕಡಿಮೆ ಆಗ್ತಾ ಇದೆ, ಜೊತೆಗೆ ನಮಗೆ ಇಳುವರಿ ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮಗೆ ನೀರಾವರಿನಲ್ಲೇ ನೀರು ಜೊತೆಗೆ ರಸಗೊಬ್ಬರಗಳನ್ನ ಕೊಡುವಂತ ಒಂದು ಪದ್ಧತಿ ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಬಹಳಷ್ಟು ಕಾಂಪೊನೆಂಟ್ಗಳು ಬರುತ್ತೆ. ಇವತ್ತು ಬಹಳಷ್ಟು ರೈತರಿಗೆ ಗೊತ್ತಿಲ್ಲ, ಟೆಕ್ನಿಕಲ್ ಆಗಿ ಅವರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಬಹಳಷ್ಟು ಕಡೆ ವಿಫಲ ಆಗ್ತಾ ಇದೆ ಅದು. ಸೊ ಹಾಗಾಗಿ ಇವತ್ತು ಜೈನ್ ಇರಿಗೇಷನ್ ಸಂಸ್ಥೆ ಟೆಕ್ನಾಲಜಿ ಪ್ಲಸ್ ಅದನ್ನು ಈಸಿ ಇಂಪ್ಲಿಮೆಂಟೇಷನ್ ಈ ಮುಖಾಂತರ ಇವತ್ತು ಎಲ್ಲಾ ರೀತಿಯ ಕಾಂಪೊನೆಂಟ್ಗಳನ್ನು ನಾವಿಲ್ಲಿ SR ಅಗ್ರಿ ಮಾಲ್ ಅಲ್ಲಿ ಕೊಡ್ತಾ ಇದ್ದೀವಿ. ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ ಫಿಲ್ಟರ್. ಸೊ ಫಿಲ್ಟರ್ ಅನ್ನುವಂಥದ್ದು ಡ್ರಿಪ್ ಇರಿಗೇಷನ್ ಅಲ್ಲಿ ಒಂದು ಹೃದಯ ಭಾಗ ಇದ್ದಾಗೆ. ನೀರನ್ನ ಫಿಲ್ಟರ್ ಮಾಡುವಂಥದ್ದು ಬಹಳ ಅನಿವಾರ್ಯ. ಇಲ್ಲ ಅಂತಂದ್ರೆ ಡ್ರಿಪ್ಪರ್ಗಳಲ್ಲಿ ಚೋಕ್ ಆಗುವಂಥದ್ದು. ಸಾಮಾನ್ಯವಾಗಿ 3 ಟೈಪ್ ಇಂದು ನಾವು ಫಿಲ್ಟರ್ ಗಳನ್ನ ಯೂಸ್ ಮಾಡ್ತೀವಿ. ಈ ಫಿಲ್ಟರ್ಗಳನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನೀರಿನ ಒಂದು ಕಸದ ಮೂಲದಲ್ಲಿ ಬರುವಂತ ಕಸ ಯಾವುದಿದೆ ಅದಕ್ಕೆ ಅನುಗುಣವಾಗಿ ನಾವು ಫಿಲ್ಟರ್ಗಳನ್ನು ಅಳವಡಿಸಿಕೊಳ್ಬೇಕು. ಸೊ ಸಾಮಾನ್ಯವಾಗಿ ನಮ್ಮಲ್ಲಿ 3 ಟೈಪ್ ಇಂದ ಕಸ ಬರುವಂತ ಸಾಧ್ಯತೆಗಳಿದೆ. ಒಂದು ಭೌತಿಕ ಕಸ ಅಂತ ಕರಿತೀವಿ, ಅಂದ್ರೆ ನೀರಿನ ಮೂಲದಿಂದಾನೇ ಬರುವಂತದ್ದು. ಬೋರ್ವೆಲ್ ಅಲ್ಲಿ ಕಲ್ಲು ಬರುತ್ತೆ, ಮಣ್ಣು ಬರುತ್ತೆ, ಕಲ್ಲಿನ ಪುಡಿ ಬರುತ್ತೆ, ಗೊತ್ತಿಲ್ಲ. ಸೊ ಅದನ್ನ ತೆಗೆಯೋದಕ್ಕೆ ನಾವು ಇದು ಹೈ ಟೆಕ್ನಾಲಜಿ ಇರುವಂತ ಗೂಮರ್ ಅನ್ನುವಂತ ಫಿಲ್ಟರ್, ಗೂಮರ್ ಅಂತ ಕರಿತೀವಿ ಇದನ್ನ. ಇದು ಹೈಡ್ರೋಸೈಕ್ಲಾನ್ ಫಿಲ್ಟರ್. ಸೊ ಇದರ ವಿಶೇಷತೆ ಏನು ಅಂತಂದ್ರೆ ಇದು ಒಂದು ಪೇಟೆಂಟೆಡ್ ಡಿಸೈನ್. ಇದು ಪೇಟೆಂಟೆಡ್ ಜೈನ್ ಇರಿಗೇಷನ್ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ ನಿಮ್ಗೆ, ಪೇಟೆಂಟೆಡ್ ಪ್ರಾಡಕ್ಟ್ ಅದು. ಸೊ ನಿಮ್ಗೆ 95% ಹೆಚ್ಚಿನ ಕಲ್ಲು ಮರಳು ನೀರಲ್ಲಿ ಮುಳುಗುವಂತ ವಸ್ತುಗಳು ಏನಿದೆ ಅದನ್ನ ಇದು ತೆಗೆಯುತ್ತೆ. ಇದನ್ನು ವಿಶೇಷವಾಗಿ ನಾವು ಹೆಚ್ಚಾಗಿ ಬೋರ್ವೆಲ್ ಗಳಿಗೆ ಯೂಸ್ ಮಾಡ್ಕೊಳ್ಳುವಂಥದ್ದು
ನಮಗೆ ಅನುಕೂಲ ಆಗುತ್ತೆ. ಓಕೆ. ಎರಡನೇ ಕಸ ನಮಗೆ ಕಶ್ಮಲಗಳು ಬರುವಂತದ್ದು ಜೈವಿಕ ಕಸ ಅಂತ ಕರಿತೀವಿ ನಾವು. ಜೈವಿಕ ಕಸ ಅಂತಂದ್ರೆ ನೀರಿನ ಮೂಲದಿಂದ ಬರೋದಿಲ್ಲ. ಅದು ನೀರನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡಾಗ ಸೂರ್ಯನ ಬೆಳಕು ಬಿದ್ದಾಗ ಪಾಚಿ ಉಟ್ಕೊಳ್ಳುತ್ತೆ. ಆಮೇಲೆ ನದಿ ಮೂಲದಲ್ಲಿ ನಿಮಗೆ ತರೆಗಲ್ಗಳು ಬೀಳುತ್ತೆ. ಆಮೇಲೆ ಅದರಲ್ಲಿ ಇರುವಂತ ಜೀವಿಗಳ ಅದರ ಒಂದು ವೇಸ್ಟೇಜ್ಗಳು ಬರುತ್ತೆ. ಅದು ಸಾಮಾನ್ಯವಾಗಿ ನೀರಿನಲ್ಲಿ ತೇಲ್ಕೊಂಡಿರುತ್ತೆ. ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ಸ್ಯಾಂಡ್ ಫಿಲ್ಟರ್ ಅಂತ ಯೂಸ್ ಮಾಡ್ತೀವಿ. ಇದನ್ನ ನಾವು ಸಾಮಾನ್ಯವಾಗಿ ಕೃಷಿ ಹೊಂಡಗಳಿಗೆ ಯೂಸ್ ಮಾಡ್ಕೊಳ್ಳುವಂತದ್ದು ಬಹಳ ಅನುಕೂಲಕರ. ಅಂದ್ರೆ ಅಲ್ಲಿ ನಿಂತ ನೀರಾಗಿರುತ್ತೆ. ಎರಡನೇದು ನೀರಿನಲ್ಲಿ ತೇಲುವಂತ ಒಂದು ಕಸ ಏನಿದೆ, ಆ ತೇಲ್ತಾ ಇರುವಂತ ಕಸನ ತೆಗೆಯೋದಕ್ಕೆ ಸ್ಯಾಂಡ್ ಫಿಲ್ಟರ್ ನ ಯೂಸ್ ಮಾಡ್ತೀವಿ. ಮೂರನೇದು ಬರುವಂತದ್ದು ಸ್ಕ್ರೀನ್ ಅಥವಾ ಡಿಸ್ಕ್ ಫಿಲ್ಟರ್. ಇದರಲ್ಲಿ ಒಳಗಡೆ ಒಂದು ಮೆಶ್ ಇರುತ್ತೆ. ಆ ಮೆಶ್ ಅಲ್ಲಿ ನಿಮಗೆ ಆ ಕಸ ಎಲ್ಲ ಅಂಟ್ಕೊಳ್ಳುತ್ತೆ. ಸೊ ನಾವಿಲ್ಲಿ ನೋಡಬಹುದು, ಇದನ್ನ ಸಾಮಾನ್ಯವಾಗಿ ಎಲ್ಲ ರೈತರು ಯೂಸ್ ಮಾಡ್ತಾರೆ. ಆದ್ರೆ ಸ್ಯಾಂಡ್ ಫಿಲ್ಟರ್ ಮತ್ತೆ ಹೈಡ್ರೋಸೈಕ್ಲೋನ್ ಗೂಮರ್ ಫಿಲ್ಟರ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ಬೇಕನ್ನುವಂಥದ್ದು ಬಹಳ ಒಂದು ತಿಳ್ಕೊಳ್ಳುವಂಥದ್ದು ಅನಿವಾರ್ಯ. ನೋಡಿ, ಫಿಲ್ಟರ್ ಯೂಸ್ ಮಾಡೋದಲ್ಲ, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಓಕೆ ಸರ್. ಕನೆಕ್ಷನ್ಗಳಿಗೆ ಬೇಕಾಗಿರುವಂತ ಬೇರೆ ಬೇರೆ ಡ್ರಿಪ್ ಕನೆಕ್ಷನ್ಗಳು ಇವತ್ತು ಲ್ಯಾಟ್ರಲ್ ಆಗಿರ್ಬೋದು. ಪೈಪ್ ಇಂದ ನಾವು PVC ಇಂದ ಲ್ಯಾಟ್ರಲಿ ಕನೆಕ್ಟ್ ಮಾಡ್ತೀವಿ, ಲ್ಯಾಟ್ರಲ್ ಇಂದ ಲ್ಯಾಟ್ರಲಿ ಕನೆಕ್ಟ್ ಮಾಡ್ತೀವಿ. ಅದು ಲ್ಯಾಟ್ರಲ್ ಇಂದ ಮತ್ತೆ ಮೈಕ್ರೋ ಟ್ಯೂಬ್ ಕೊಡ್ತೀವಿ, ಡ್ರಿಪ್ಪರ್ಸ್ ಕೊಡ್ತೀವಿ. ಬೇರೆ ಬೇರೆ ಅದಕ್ಕೆ ಬೇಕಾಗಿರುವಂತ ಸಣ್ಣ ಸಣ್ಣ ಒಂದು ಸ್ಪೇರ್ ಅಥವಾ ನಿಮಗೆ ಅದರದ್ದು ಸ್ಪೇರ್ ಪಾರ್ಟ್ಸ್ಗಳು ಎಲ್ಲಾನು ಇಲ್ಲಿದಾವೆ ನೋಡಿ. ಬೇರೆ 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 ಆಗಿರುವಂತ ಪಾರ್ಟ್ಗಳಿದೆ. ಇನ್ನು ನಮಗೆ ಇಲ್ಲಿ ನೋಡಬಹುದು, ನಾವು ಸ್ಪ್ರಿಂಕ್ಲರ್ ಗಳನ್ನು ನೋಡಬಹುದು. ಜೈನ್ ಇರಿಗೇಷನ್ ಅಲ್ಲಿ ನಿಮಗೆ ಕೇವಲ 2 ಅಡಿ ಕವರೇಜ್ ಇಂದ ಹಿಡ್ಕೊಂಡು 70 ಮೀಟರ್ ಕವರೇಜ್ ವರೆಗಿನ ಬೇರೆ ಬೇರೆ ಜೆಟ್ಗಳನ್ನ ನಾವು ಕಾಣಬಹುದು. 2 ಅಡಿ ಸರ್ವೆ ಇದು ರೇಡಿಯಸ್ ಕವರೇಜ್ ಇಂದ ಹಿಡ್ಕೊಂಡು 70 ಮೀಟರ್ ರೇಡಿಯಸ್ ಅಲ್ಲಿವರೆಗಿಂದು ರೈನ್ ಗನ್ಗಳನ್ನ ನೋಡಬಹುದು ನಾವು. ಬೇರೆ ಬೇರೆ ಜೆಟ್ಗಳು ಅದನ್ನ ಬೇರೆ ಬೇರೆ ಒಂದು ಇಲ್ಲಿ ನೋಡಿ, ರೈನ್ ಗನ್ ಇಲ್ಲಿದೆ. ಸೊ ಇದು ನಿಮಗೆ ಹೆಚ್ಚು ಕಡಿಮೆ 40ರಿಂದ 45 ಮೀಟರ್ ಕವರೇಜ್ ಮಾಡುತ್ತೆ. ಸೂಪರ್. ನೀವು ಒಂದ್ಸಲ ರನ್ ಮಾಡಿದ್ರೆ ಇದರಲ್ಲಿ 3/4 ಎಕರೆಯಿಂದ 1 ಎಕರೆ ಅದರ ಸರ್ಫೇಸ್ ಅಲ್ಲಿ ಕವರೇಜ್ ಆಗುತ್ತೆ. 360 ಡಿಗ್ರಿ ಕವರೇಜ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ನಿಮ್ಗೆ ಅಡ್ಜಸ್ಟೇಬಲ್ ಆರ್ಕ್ ಕೂಡ ಬರುತ್ತೆ. ನೀವು ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇದೆ ನೋಡಿ, ನಿಮ್ಗೆ ಅರ್ಧನೇ ಹೊಡಿಬೇಕು ಅಂತಂದ್ರೆ ಅರ್ಧನೇ ಕವರ್ ಆಗುತ್ತೆ. ಇಷ್ಟು ಕವರ್ ಆಗುತ್ತೆ. ವಾಪಸ್ ಬರುತ್ತೆ. ಫೋರ್ಸ್ ಚೆನ್ನಾಗಿರುತ್ತೆ. ಬಟ್ ಏನಂತಂದ್ರೆ ಪಂಪ್ ಅಲ್ಲಿ ಪ್ರೆಷರ್ ಚೆನ್ನಾಗಿರ್ಬೇಕು. ಪ್ರೆಷರ್ ಚೆನ್ನಾಗಿದ್ರೆ ಇದರ ಪರ್ಫಾರ್ಮೆನ್ಸ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಕನಿಷ್ಠ 3 ಬಾರ್ ಪ್ರೆಷರ್ ನಮಗೆ ಬೇಕಾಗತ್ತೆ. ಸೊ ಇದಲ್ಲದೆ ನಮಗೆ ಬೇರೆ ಬೇರೆ ಸಣ್ಣ ಜೆಟ್ಗಳು ಕೂಡ ನಾವಿಲ್ಲಿ ಕಾಣಬಹುದು. ಇದು ಮೆಟಲ್ ಜೆಟ್ಗಳು. ಇದರಲ್ಲಿ ಬೇರೆ ಬೇರೆ ರೇಡಿಯಸ್ ನ ಜೆಟ್ಗಳನ್ನು ಕೂಡ ನಾವು ಕಾಣಬಹುದು. ಇದು ಮೆಟಲ್ ಜೆಟ್ಗಳು. ಇದೇ ರೀತಿಯಾಗಿ ಪ್ಲಾಸ್ಟಿಕ್ ಜೆಟ್ಗಳು ಕೂಡ ಇದೆ. ನಾವಿಲ್ಲಿ ನೋಡಬಹುದು. ಇಲ್ಲಿ ಪ್ಲಾಸ್ಟಿಕ್ ಮೆಟಲ್ ನ ಏನಕ್ಕೆ ಸರ್ ನೀವು ಇದನ್ನ ಮಾಡಿದ್ದು, ಪರಿಚಯ ಮಾಡಿದ್ದು? ಇದು ಮೆಟಲ್ ಅನ್ನುವಂಥದ್ದು ಏನಕ್ಕಂತಂದ್ರೆ ಹೈ ಡ್ಯೂರಬಿಲಿಟಿ, ಹೈ ಪರ್ಫಾರ್ಮೆನ್ಸ್ಗೋಸ್ಕರ. ಡ್ಯೂರಬಿಲಿಟಿ ಇದರದು ತುಂಬಾ ಜಾಸ್ತಿ ಇರುತ್ತೆ, ಹಾಳಾಗೋದಿಲ್ಲ. ಇದು ಬ್ರಾಸಿಂದ ಮಾಡಿರುವಂತದ್ದು, ತಾಮ್ರದಿಂದ ಮಾಡಿರುವಂತದ್ದು ನೋಡಬಹುದು ನೀವು. ಪೂರ್ತಿ ತಾಮ್ರದಿಂದ. ಜೊತೆಗೆ ಇದರ ಸ್ಪ್ರಿಂಗ್ಗಳು ಹಾಳಾಗದ ರೀತಿಯಲ್ಲಿ ಒಂದು ಕ್ಯಾಪ್ ಅನ್ನು ಕೊಟ್ಟಿದೀವಿ ನಾವು. ಸೊ ಇದು ಏನಾಗುತ್ತೆ, ನಮ್ಗೆ ಹೊರಗಡೆಯಿಂದ ಗಾಳಿ, ಮಳೆಗೆ, ಮರಳು ಏನಾದ್ರು ಸೇರ್ಕೊಂಡು ರಸ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆಗಟ್ಟೋದಕ್ಕೋಸ್ಕರ ವಿಶೇಷವಾಗಿ ಕ್ಯಾಪ್ ಅನ್ನು ಕೊಟ್ಟಿದೀವಿ. ಸೂಪರ್ ಸರ್. ಸೊ ಇದು ಬಹಳ ವಿಶೇಷ ಆಗಿರುವಂತಹ ಜೆಟ್ಗಳು. ಇದನ್ನ 5022 ಅಂತ ಕರಿತೀವಿ. ಸೊ ಇದರ ವಿಶೇಷತೆ ಏನು ಅಂತಂದ್ರೆ ಬಹಳ ಕಡಿಮೆ ಡಿಸ್ಚಾರ್ಜ್. ಇದರ ಏನು ಡಿಸ್ಚಾರ್ಜ್ ಏನಿದೆ ಕೇವಲ 400ರಿಂದ 500 ಲೀಟರ್ ಡಿಸ್ಚಾರ್ಜು. ಏನಾಗುತ್ತೆ ಕಡಿಮೆ ಡಿಸ್ಚಾರ್ಜ್ ಅಂತಂದ್ರೆ ನಿಮಗೆ ಅತಿ ಹೆಚ್ಚು ಏರಿಯಾನ ಕವರ್ ಮಾಡ್ಬೋದು. ಸಣ್ಣ ಪಂಪಲ್ಲೂ ಕೂಡ ನಾವು ಹೆಚ್ಚು ಏರಿಯಾನ ಕವರ್ ಮಾಡ್ಬೋದು. ಆಮೇಲೆ ಇನ್ನೇನು ಅಂತಂದ್ರೆ ಡ್ರಾಪ್ಲೆಟ್ ಸೈಜ್ ಇದ್ರದು ಬಹಳ ಕಡಿಮೆ. ಆಮೇಲೆ ಇದು ಕೂಡ ಪೇಟೆಂಟೆಡ್ ಇದೆ. ಇಲ್ಲಿ ಡಿಫ್ಯೂಸರ್ ಪ್ಲೇಟ್ ಅಂತ ಕೊಟ್ಟಿದ್ದೀವಿ. ಇದು ಪೇಟೆಂಟೆಡ್ ಇದೆ. ಓಕೆ. ಇದ್ರ ವಿಶೇಷತೆ ಅಂತಂದ್ರೆ ನಿಮಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಏರಿಯಾನ ಕವರ್ ಮಾಡುವಂಥದ್ದು. ಮತ್ತೆ ಎಲ್ಲ ರೀತಿಯ ಬೆಳೆಗಳಿಗೆ ಇದನ್ನು ಯೂಸ್ ಮಾಡಬಹುದು. ತರಕಾರಿ ಅಥವಾ ನಮಗೆ ಸಾಮಾನ್ಯವಾಗಿ ಏನಾಗುತ್ತೆ, ಸ್ಪ್ರಿಂಕ್ಲರ್ಗಳು ಅಂತಂದಾಗ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅದರದ್ದು. ಈ ಜರ್ಮಿನೇಷನ್ ಮೊಳಕೆ ಬರುವಂತ ಸಂದರ್ಭದಲ್ಲಿ ಅಥವಾ ಹೂ ಬಿಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಡ್ಯಾಮೇಜ್ ಮಾಡುತ್ತೆ. ಬಟ್ ಇದರಲ್ಲಿ ನಿಮಗೆ ಸಣ್ಣ ಸೋನೆ ಮಳೆ ಬಂದಂತ ಅನುಭವವನ್ನು ನೀಡುವಂತ ಒಂದು ಜೆಟ್ ಇದು. ತೋಟಗಾರಿಕೆ ಬೆಳೆಯಲ್ಲೂ ಕೂಡ ಬೆಳಿಬಹುದು ಇದನ್ನ. ಇದರಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳಿಗೆ ಇದರಲ್ಲಿ ಬೇರೆ ಬೇರೆ ಏನು ಸ್ಟ್ಯಾಂಡ್ ಗಳನ್ನು ಕೊಟ್ಟಿದ್ದೀವಿ. ಅಂಡರ್ ಟ್ರೀ ಇರಿಗೇಷನ್ ಇರಬಹುದು ಅಥವಾ ಓವರ್ ಹೆಡ್ ಇರಿಗೇಷನ್ ಇರಬಹುದು. ಎಲ್ಲಾ ರೀತಿಯ ಇರಿಗೇಷನ್ ಗಳಿಗೆ ಇದನ್ನ ಮಾಡಬಹುದು. ನೋಡಿ, ಸ್ಪ್ರಿಂಕ್ಲರ್ ಗಳಲ್ಲಿ ನಿಮಗೆ ಎಷ್ಟು ಆಪ್ಷನ್ಗಳಿದಾವೆ ನೋಡಿ. ಅದಕ್ಕಿಂತ ಹೆಚ್ಚಿನ ಏರಿಯಾವನ್ನು ಕವರ್ ಮಾಡುವಂತದ್ದು ಇದು ಜೆಟ್. ಇದು ಹೆಚ್ಚು ಕಮ್ಮಿ ನಿಮಗೆ 40 ಅಡಿ ಕವರೇಜ್ ಮಾಡುತ್ತೆ.
ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ, ಬಟ್ ಏರಿಯಾ ಜಾಸ್ತಿ ಕವರ್ ಏರಿಯಾ ಜಾಸ್ತಿ. ಓಕೆ ಓಕೆ ಸರ್. ಮತ್ತೆ ಇವುಗಳೇನು ಸರ್ ಇವೆಲ್ಲ ಇದು ಏನು ಸರ್ ಇದು? ಇವು ಡ್ರಿಪ್ಪರ್ಗಳು. ಓಕೆ ತಡಿ. ಹಾಂ, ಇವೇನು ಸರ್ ಇವು? ಇವು ತೋಟಗಾರಿಕೆ ಬೆಳೆಗಳಿಗೆ ನಾವು ಹಣ್ಣಿನ ಬೆಳೆಗಳಿಗೆ ಯೂಸ್ ಮಾಡಬಹುದು ಅಂತ ಡ್ರಿಪ್ಪರ್ಗಳು. ಓಕೆ. ಇದರಲ್ಲಿ ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂತ ಡ್ರಿಪ್ಪರ್ಗಳು ಅವೈಲೇಬಲ್ ಇದೆ. 2 ಲೀಟ್ರು, 4 ಲೀಟ್ರು, 8 ಲೀಟ್ರು, 15 ಲೀಟರ್ಗಳು ಇದರಲ್ಲಿ ಹೊರಸೂಸುವಿಕೆ ಅಷ್ಟು ಇರುತ್ತೆ. ಅದ್ ಹೆಂಗ್ ಪರ್ಟಿಕ್ಯುಲರ್ ಆಗಿ 2 ಲೀಟರ್ 4 ಲೀಟರ್ ಅಂತೀರಾ? ಇದರಲ್ಲಿ ಈಗ ಇದರಲ್ಲಿ 14 ಲೀಟರ್ ಅಂತ ನಾವು ಹೇಳ್ತೀವಿ, 14-15 ಲೀಟರ್ ಅಂತ ಇದರಲ್ಲಿ ಹೆಂಗೆ ಸರ್ 14 ಲೀಟರ್? ಇಲ್ಲಿ ಕಂಟ್ರೋಲ್ ಇರುತ್ತೆ ನೋಡಿ ಮೇಡಮ್. ಓಕೆ. ಇದ್ರಲ್ಲೂ ನೋಡಬಹುದು, ಇನ್ನೊಂದು ಇದು ಡ್ರಿಪ್ಪರ್ ಇದ್ರೆ ಅದರಲ್ಲೂ ಕ್ಲೀನ್ ಆಗಿ ನಾವು ನೋಡಬಹುದು. ಸೊ ಇಲ್ಲಿ ಈ ಕಂಟ್ರೋಲ್ ಇಲ್ಲಿ ಇರುತ್ತೆ. ಸರಿ. ಇದರಲ್ಲಿ ಯಾವುದೇ ತರ ಅಡ್ಜಸ್ಟೇಬಲ್ ಮಾಡಕ್ ಆಗಲ್ಲ. ಇದು 14 ಲೀಟರ್ ಅಂತಂದ್ರೆ 14 ಲೀಟರ್ ಕೊಡುತ್ತೆ ಇದು ಒಂದು ಗಂಟೆಗೆ. 14 ಲೀಟರ್ ಕೊಡುತ್ತೆ. ಇದರಲ್ಲಿ ಯಾಕೆ ಈ ತರ ಅಕ್ಯುರೇಟ್ ಆಗಿ ನಾವು ಕೊಡಬೇಕು ಅಂತಂದ್ರೆ ಡ್ರಿಪ್ ಇರಿಗೇಷನ್ ಅನ್ನುವಂತ ಕಾನ್ಸೆಪ್ಟೇ ಅದು. ಡ್ರಿಪ್ ಇರಿಗೇಷನ್ ಅಂತಂದ್ರೆ ನಾವು ಹನಿ ನೀರಾವರಿ ಅಂತಂದ್ರೆ ಎಲ್ಲಾ ಗಿಡಗಳಿಗೆ ನಾವು ಏಕರೂಪದ ನೀರನ್ನು ಕೊಡಬೇಕು. ನೀರು ಮತ್ತೆ ಗೊಬ್ಬರವನ್ನ ಕೊಡೋದ್ರಿಂದ ಎಲ್ಲಾ ಗಿಡಗಳಿಗೆ ಅದರದೇ ಆದಂತ ನೀರಿನ ಬೇಡಿಕೆ ಇರುತ್ತೆ. ಸೊ ಆ ಬೇಡಿಕೆನ ನಾವು ದಿನವಹಿ ಕೊಡಬೇಕು. ಒಂದು ಅಡಿಕೆ ಗಿಡ ಅಂತ ತಗೊಂಡ್ರೆ 30 ಲೀಟರ್, ಅದಕ್ಕೆ ದೈನಂದಿನ ಬೇಡಿಕೆ ಇದೆ. ಸೊ ಅದನ್ನ ನಾವು ಹೇಗೆ ಕೊಡಬಹುದು ಅಂತಂದ್ರೆ ಇದರಲ್ಲಿ 15 ಲೀಟರ್ ಕೊಟ್ಟಾಗ ನಾವು ಅಕ್ಯುರೇಟ್ ಆಗಿ 2 ಗಂಟೆ ನಾವು ಆಪರೇಟ್ ಮಾಡಿದಾಗ, ಒಂದು ಡ್ರಿಪ್ಪರ್ ಕೊಟ್ಟು ಒಂದು ಗಿಡಕ್ಕೆ ಒಂದು ಡ್ರಿಪ್ಪರ್ ಅಂತ ಇಟ್ರೆ 2 ಗಂಟೆ ನಾವು ಆಪರೇಟ್ ಮಾಡಿದ್ರೆ ಅದರ ಬೇಡಿಕೆ ಪೂರೈಕೆ ಆಯ್ತು. ಓಕೆ. ಈಗ ಅಂತಂದ್ರೆ ಕೆಲವೊಮ್ಮೆ ಏನಾಗಿರುತ್ತೆ ಅಂತಂದ್ರೆ ಡ್ರಿಪ್ ಗಳನ್ನ ಆಫ್ ಮಾಡೋದನ್ನ ಮರ್ತೋಗ್ಬಿಟ್ಟಿರ್ತಾನೆ ರೈತ. ಹೌದು. ಸೊ ಇದೇನಂದ್ರೆ ಆಟೋಮೆಟಿಕ್ ಆಗಿ 15 ಲೀಟರ್ ಅಂದ್ರೆ 15 ಲೀಟರ್ ಕೊಟ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ. ಹೌದು, ಆಟೋಮೇಷನ್ ಮಾಡ್ಕೊಂಡು ನಾವು ಅದನ್ನ ಅಷ್ಟು ಅಕ್ಯುರೇಟ್ ಆಗಿ ಕೊಟ್ಬಿಟ್ಟು ಆಫ್ ಮಾಡ್ಬಿಡ್ಬೋದು. ಓಕೆ. ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರಿದಿದೆ ಅಂತಂದ್ರೆ ಈ ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ವಾಲ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಳುಗಳನ್ನ ಇಡುವಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ನಾವು ಕಂಟ್ರೋಲರ್ ಇಟ್ಟು ಅದು ಆಟೋಮೆಟಿಕ್ ಆಗಿ ಪಂಪ್ ಆನ್ ಮಾಡುತ್ತೆ, ವಾಲ್ ಆನ್ ಮಾಡುತ್ತೆ. ಒಂದಷ್ಟು ಎಷ್ಟು ನಾವು ಶೆಡ್ಯೂಲ್ ಮಾಡ್ತೀವಿ ಅಷ್ಟು ಹೊತ್ತು ಕೊಟ್ಟು, ನಾವೀಗ 15 ಲೀಟರ್ 2 ಗಂಟೆ ಅಂತ ಹೇಳಿದ್ವಿ, 2 ತಾಸು ಕೊಟ್ಟು 2ನೇ ವಾಲ್ ಆನ್ ಮಾಡುತ್ತೆ, 3ನೇ ವಾಲ್ ಆನ್ ಮಾಡುತ್ತೆ, 4ನೇ ವಾಲ್ ಆನ್ ಮಾಡುತ್ತೆ. ಎಷ್ಟಿದೆ ಅಷ್ಟು ಕಂಪ್ಲೀಟ್ ಮಾಡಿ ಪಂಪ್ ಆಫ್ ಮಾಡಿ ಅದ್ರ ಪಾಡಿಗೆ ಅದು ಕೆಲಸ ಮುಗಿಸುತ್ತೆ. ನಾವೆಲ್ಲೋ ಬೆಂಗಳೂರಲ್ಲಿ ಇದ್ರು ಕೂಡ ತುಮಕೂರಲ್ಲಿ ನಾವು ಇದನ್ನ ಕಂಪ್ಲೀಟ್ ಆಗಿ ಆಪರೇಟ್ ಮಾಡಬಹುದು. ಇದ್ರ ಜೊತೆಗೆ ನಾವು ಎಷ್ಟು ನಾವು ನೀರು ಕೊಟ್ಟಿದ್ದೀವಿ, ಎಷ್ಟು ಹೊತ್ತು ನಾವು ಕೊಟ್ವಿ, ಎಷ್ಟು ಲೀಟರ್ ಕೊಟ್ವಿ ಅನ್ನೋಂಥದ್ರ ಕಂಪ್ಲೀಟ್ ಡೀಟೇಲ್ ಅನ್ನ ನಾವು ಇವತ್ತು ಮೊಬೈಲ್ ಅಲ್ಲೇ ನೋಡಬಹುದು. ಇದೇನು ಸರ್ ಇದು ಡ್ರೋನ್ ಇದ್ದಂಗಿದೆ ಅಲ್ಲ? ಇದು ಡ್ರೋನ್ ಇದ್ದಂಗಿದೆ, ಆದ್ರೆ ಇದು ಡ್ರೋನ್ ಅಲ್ಲ. ಆಕ್ಚುಲಿ ಇದು ನಮಗೆ ಮಲ್ಟಿ ಔಟ್ಲೆಟ್ ಅಂತ ಕರಿತೀವಿ ಮೇಡಮ್. ಕೆಳಗಡೆಯಿಂದ PVC ಪೈಪ್ ಅಲ್ಲಿ ಏನಾಗುತ್ತೆ, ನಮಗೆ ಆ ಕಡೆ 2 ಲೈನ್ ತಗೋಬೇಕು ಡ್ರಿಪ್ ಇಂದು, ಈ ಕಡೆ 2 ಲೈನ್ ತಗೋಬೇಕು ಅಂತಂದ್ರೆ ಇದನ್ನ ಹಾಕೊಂಡು ಇಲ್ಲಿ ಡ್ರಿಪ್ ಲ್ಯಾಟರಲ್ ಲೈನ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಡ್ರಿಪ್ಪರ್ ಗಳನ್ನು ಚುಚ್ಕೊಂಡ್ರೆ ನಿಮ್ಗೆ ಅಷ್ಟು ಹೌದು ಜಾಯ್ನರ್ ತರ PVC ಇಂದ ನಮಗೆ ಲ್ಯಾಟರಲ್ ಗೆ ಕನೆಕ್ಟ್ ಮಾಡುವಂತದ್ದು. ಇದರಲ್ಲಿ ಬೇರೆ ಬೇರೆ ಟೈಪ್ ಇದು ಬರುತ್ತೆ ನೋಡಿ. ಅದು 60 ಡಿಗ್ರಿದು 4 ಔಟ್ಲೆಟ್ ಇರುವಂತದ್ದು. ಇದು 180 ಡಿಗ್ರಿನಲ್ಲಿ 2 ಔಟ್ಲೆಟ್ಸ್. ಸೂಪರ್. 2. ಓಕೆ. ಆಮೇಲೆ ಸರ್ ಇಲ್ಲಿ ನೋಡಿ, ಇದು ವೆಂಚೂರಿ. ಇದು ಯಾಕೆ ಕೊಡಬೇಕು ಅಂತಂದ್ರೆ ನಮಗೆ ನಾನು ಆಗ್ಲೇ ಹೇಳಿದೆ, ಡ್ರಿಪ್ ಅಲ್ಲೇ ನಾವು ಫರ್ಟಿಗೇಷನ್ ಅನ್ನು ಕೂಡ ಕೊಡಬಹುದು. ಆದ್ರೆ ಏನಂತಂದ್ರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅನ್ನು ಕೊಡಬೇಕು. ನಾವು ನೀರಲ್ಲಿ ಸಂಪೂರ್ಣವಾಗಿ ಕರಗುವಂತ ಫರ್ಟಿಲೈಸರ್ಸ್ ಆಗಬೇಕು. ವೆಂಚೂರಿ ಯೂಸಸ್ ಏನು ಸರ್? ಇದು ಆಕ್ಚುಲಿ ವೆಂಚೂರಿಯಲ್ಲಿ ನಾವು ಗೊಬ್ಬರನ ನಾವು ಬಕೆಟ್ ಅಲ್ಲಿ ಇಟ್ಟು ಡ್ರಿಪ್ ಮುಖಾಂತರ ಕೊಟ್ರೆ ಆಳುಗಳನ್ನ ಕರೆದು ಅವ್ರಿಗೆ ಗಿಡಗಳ ಹತ್ರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಡ್ರಿಪ್ ಇರಿಗೇಷನ್ ಅಂತಂದ್ರೆ ನೀರನ್ನ ನಾವು ಬೇರುಗಳಿರುವಲ್ಲಿಗೆ ಕೊಡುವಂತದ್ದು. ಸೊ ಅಲ್ಲಿಗೆ ನಾವು ಗೊಬ್ಬರನ ಮಿಕ್ಸ್ ಮಾಡಿ ಕೊಟ್ರೆ 100% ಯುಟಿಲೈಸೇಷನ್ ಆಗುತ್ತೆ. ಎಲ್ಲೂ ನಾವು ಗೊಬ್ಬರನು ವೇಸ್ಟ್ ಮಾಡಲ್ಲ, ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ನಾವು ನಾಶ ಮಾಡೋದಿಲ್ಲ. ಈಗ ನಾವು ಡ್ರಿಪ್ ಗಳ ಮೂಲಕ ನೀರನ್ನು ಕೊಡಬಹುದು, ಈ ವೆಂಚೂರಿಗಳ ಸಹಾಯದಿಂದ ಗೊಬ್ಬರಗಳನ್ನು ಕೂಡ ಕೊಡಬಹುದು. ಲಿಕ್ವಿಡ್ ಮೂಲಕ ಕೊಡಬಹುದು. ಸರ್ ಈಗ ಏನಂತಂದ್ರೆ ಈಗ ನಾವು ಜೀವಾಮೃತನೇ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ನೀಮ್ ಆಯಿಲ್ ಕೊಡಬೇಕು ಅಂತ ಅನ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಏನಾದ್ರೂ ಸ್ವಲ್ಪ ದೊಡ್ಡ ಪ್ರಮಾಣದ ಕಸ ಬಂತು ಅಂತ ಅನ್ಕೊಳ್ಳಿ, ಅಥವಾ ಸಗಣಿ ಏನಾದ್ರೂ ಸರಿಯಾಗಿ ಇದನ್ನಾಗಿರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ ವೆಂಚೂರಿಯಲ್ಲಿ ಸಿಕ್ಕಾಕೊಳ್ಳೋದು ಹಂಗೇನಾದ್ರೂ ಆಗುದಿಲ್ವಾ? ವೆಂಚೂರಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತನೂ ಜಾಸ್ತಿ ಸಾಮಾನ್ಯವಾಗಿ ಜೀವಾಮೃತ ಕೊಡಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಯಾವ ವಿಚಾರ ಕೊಡುವಾಗ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಇದೆ, ಯಾಕಂದ್ರೆ ಹನಿ ನೀರಾವರಿಯಲ್ಲಿ ನಾವು ಯಾವುದೇ ಗೊಬ್ಬರವನ್ನು ಕೊಡಬೇಕಾದ್ರೆ ಅದು ಒಂದು ಸಂಪೂರ್ಣವಾಗಿ ನೀರಲ್ಲಿ ಕರಗಿರ್ಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಘನ ಪದಾರ್ಥಗಳು ಇರುವಂತಿಲ್ಲ. ಘನ ಪದಾರ್ಥಗಳನ್ನ ನಾವು ಸೋಸಿ ತೆಗೆದು ಈಗ ಗಂಜಲ ಕೊಡಬೇಕು ಅಥವಾ ನಾವು ಜೀವಾಮೃತ ಕೊಡಬೇಕು ಅಂತಂದ್ರೂ ನಾವು ಮೊದಲ ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಅದನ್ನ ಸೋಸ್ಬಿಟ್ಟು ಸಂಪೂರ್ಣವಾಗಿ ನೀರಿನ ಅಂಶವನ್ನು ಮಾತ್ರ ನೀರಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಒಟ್ನಲ್ಲಿ ಗೊಬ್ಬರ ನೀರಿನ ಜೊತೆಗೆ ಸರಿಯಾಗಿ ಬೆರ್ತಿರ್ಬೇಕು.
ಜೊತೆಗೆ ಅದು ಕರಗಿರ್ಬೇಕು, ಕರೆಕ್ಟ್. ಕರಗಿರ್ಬೇಕು, ಯಾವುದೇ ಪಾರ್ಟಿಕಲ್ಸ್ ಉಳ್ಕೋಬಾರ್ದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ವೆಂಚೂರಿ ಮುಖಾಂತರ ಗೊಬ್ಬರವನ್ನು ಕೊಟ್ಟ ಆದ್ಮೇಲೆ ಪ್ಲೈನ್ ವಾಟರ್ ನ ಕೊಡ್ಬೇಕು ನಾವು. ಅಂದ್ರೆ ಇದು ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂತ. ಹೌದು, ಅಲ್ಲಿ ಏನಾದ್ರೂ ಉಳ್ಕೊಂಡಿದ್ರು ಕೂಡ ಆ ಒಂದು ಕಸ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಹೊರಗಡೆ ಹೋಗ್ಬೇಕು. ಆ ಡ್ರಿಪ್ಪರ್ ಅಲ್ಲಿ ಅಥವಾ ಪೈಪ್ ಅಲ್ಲಿ ಉಳ್ಕೋಬಾರ್ದು. ಏನಾಗುತ್ತೆ ಮತ್ತೆ ಅದು ಒಣಗ್ಬಿಟ್ಟು ಅಲ್ಲೇ ಗಟ್ಟಿ ಆಗುತ್ತೆ, ವೆಂಚೂರಿ ಹಾಳು. ಓಕೆ ಸರ್, ಇವೇನು ಸರ್ ಇವು ಚಿಕ್ಕ ಚಿಕ್ಕ ಬಟನ್ಸ್ ಅಥವಾ ಪೈಪಾ ಅಥವಾ ಏನ್ ಸರ್ ಇವು? ಇದು ಮೇಡಮ್, ಇದು ನಮಗೆ ಇದನ್ನ ಜೆಟ್ ಅಂತ ಕರಿತೀವಿ. ಇದು ಜೆಟ್ ಅಂತ ಕರಿತೀವಿ, ಜೈನ್ ಜೆಟ್ ಅಂತ ಕರಿಬಹುದು ನೀವು ಇದನ್ನ. ಯಾಕೆ ಜೈನ್ ಜೆಟ್ ಅಂತ ಕೇಳಿದ್ರೆ, ಹೌದು, ಯಾಕಂತಂದ್ರೆ ಇದು ನಿಮಗೆ ನಾನು ಆಗ್ಲೇ ಹೇಳಿದೆ 2 ಅಡಿಯಿಂದ ಹಿಡ್ಕೊಂಡು ನಮ್ಮ ಹತ್ರ 70 ಮೀಟರ್ದು ಸ್ಪ್ರಿಂಕ್ಲರ್ಗಳಿದೆ ಅಂತ ಅಂದ್ಬಿಟ್ಟು. ಇದು ಒಂದು ರೀತಿಯ ಸ್ಪ್ರಿಂಕ್ಲರ್ಗಳು, ಸಣ್ಣ ಜೆಟ್ ಇದು. ಇದು ಇಷ್ಟು ಸಣ್ಣದಾಗಿ, ಹೌದು, ಇಷ್ಟು ಸಣ್ಣದಾಗಿ ಕಾಣುತ್ತೆ, ಆದ್ರೆ ಇದರ ಕೆಲಸ ಮಾತ್ರ ಬಹಳ ದೊಡ್ಡದಿದೆ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಹೇಳಿ ಸರ್. ಇದನ್ನ ನಾವು ಸಣ್ಣ ಒಂದು 4mm ಟ್ಯೂಬಿಗೆ ಕನೆಕ್ಟ್ ಮಾಡ್ಕೊಂಡು ಇದನ್ನ ಸ್ಟೇಕು ಬರುತ್ತೆ ಅಥವಾ ಇದನ್ನ ಟ್ಯೂಬಿಗೆ ಡೈರೆಕ್ಟ್ ಆಗಿ ನಿಲ್ಲಿಸ್ಕೊಬಹುದು. ಇದು ನಿಮಗೆ ಕೊಡೆ ತರದ್ದು ಒಂದು 25ರಿಂದ 30 ಲೀಟರ್ ಡಿಸ್ಚಾರ್ಜ್ ಅನ್ನ ಕೊಡುತ್ತೆ. ಇದು ನಿಮಗೆ ಅಡಿಕೆ ಗಿಡ ಆಗಿರ್ಬೋದು ಅಥವಾ ವಿಶೇಷವಾಗಿ ಇವತ್ತು ಪೆಪ್ಪರ್ ಗಿಡಗಳಿಗೆ ಬಹಳ ಒಂದು ಉತ್ತಮವಾಗಿರುವಂತ ಸಿಸ್ಟಮ್ ಇದು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ಕೆಲಸನ ನೀವು ನೋಡಿದ್ರೆ ಅಷ್ಟು ಅಂದ್ರೆ ನೀರು ಎಲ್ಲೂ ನಿಲ್ಲದ ರೀತಿಯಲ್ಲಿ 25-30 ಲೀಟರ್ 1 ಗಂಟೆ ಕೊಟ್ಟರು ಕೂಡ ಅಷ್ಟು ನೀಟಾಗಿ ಒಂದು 2ರಿಂದ 3 ಅಡಿಯಲ್ಲಿ ಹರಡ್ಕೊಂಡು ಇದು ಇರಿಗೇಷನ್ ಅನ್ನು ಮಾಡುತ್ತೆ. ಅಂದ್ರೆ ಒಟ್ಟಿನಲ್ಲಿ ನೀರನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಪುಟಾಣಿಗಳೆಲ್ಲ ನಮ್ಮ ತೋಟಕ್ಕೆ ಬರಬೇಕು. ಆಮೇಲೆ ಇದು ನೀವು ಡ್ರಿಪ್ಪರ್ ಆಗ್ಲೇ ಕೇಳಿದ್ರಿ, ಇದರಲ್ಲಿ ನೀರು ಎಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ. ಇದರಲ್ಲಿ ವಿಶೇಷವಾಗಿ ಓಪನ್ ಮಾಡ್ಕೊಂಡ್ರೆ ಇಲ್ಲೊಂದು ನೋಡಿ, ಇಲ್ಲೊಂದು ಬಟನ್ ತರ ಕಾಣಿಸುತ್ತೆ. ಓಕೆ, ನೋಡಿ ಇದರಲ್ಲಿ ಲೈನ್ಗಳು ಕಾಣಿಸ್ತಾ ಇದೆಯಾ? ಒಳಗಡೆ ಸಣ್ಣ ಸಣ್ಣ ಲೈನ್ ಇದು, ಒಂದು ಸಣ್ಣ ಹೋಲ್ ಇದೆ ನೋಡಿ. ಈ ನೀರಿನ ಕಂಟ್ರೋಲ್ ಆಗೋದು ಇಲ್ಲೇನೆ. ಏನ್ ಹೇಳ್ತಾ ಇದ್ದಾರೆ ಇವರು? ಇದು ನೀರು ಇಲ್ಲಿಂದ ಬಂದಿರುವಂತ ನೀರು. ತಾಡಿ, ಓಕೆ, ಈ ಹೋಲ್ ಅಲ್ಲಿ ನೀರು ಕಂಟ್ರೋಲ್ ಆಗುತ್ತೆ ಸರ್? ಹೌದು, ಈ ಹೋಲ್ ಅಲ್ಲಿ ನೀರು ಇಲ್ಲಿಂದ ಮೇಲ್ಗಡೆಯಿಂದ ಬಂದಿರುವಂತ ನೀರು ನೋಡಿ ಇಲ್ಲಿಂದ ಕನೆಕ್ಟ್ ಆಗುತ್ತೆ ಇದಕ್ಕೆ ಟ್ಯೂಬ್ಗೆ. ಇಲ್ಲಿಂದ ಇದು ಇಲ್ಲಿಗೆ ಬೀಳುತ್ತೆ. ಇಲ್ಲಿಗೆ ಬಿದ್ದಿರುವಂತ ನೀರು ಡೈರೆಕ್ಟ್ ಆಗಿ ಈ ಹೋಲ್ ಮುಖಾಂತರ ಹೊರಗಡೆ ಬರಲ್ಲ. ಇದು ಈ ತರ ಇಲ್ಲಿ ಇಲ್ಲಿ ಸಣ್ಣ 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 ಪಾತಲ್ಲಿ ಪಾಸ್ ಆಗಿ ಈ ಸಣ್ಣ ಹೋಲ್. ನಾವು ಮುಂಚೆ ಇದನ್ನ ಆಟ ಆಡ್ತಾ ಇದ್ವಲ್ಲ, ಒಂದು ಗೋಲಿನ ಸಣ್ಣ ಇದರಲ್ಲಿ ಹಾಕ್ಬಿಟ್ಟು ಹೋಲ್, ಅದೇ ರೀತಿಯಾಗಿ ನೀರು ಇಲ್ಲಿ ಇಲ್ಲಿ ಈ ತರ ಪಾಸ್ ಆಗಿ ಜಿಗ್ಜಾಗ್ ಆಗಿ ಪಾಸ್ ಆಗಿ ಈ ಹೋಲ್ನ ಮೂಲಕ ಕೆಳಗಡೆ ಬಂದು ಇಲ್ಲಿಂದ ಕೆಳಗಡೆ ಬರುತ್ತೆ, ಮತ್ತೆ ಹಿಂಗೆ ಜಿಗ್ಜಾಗ್ ಆಗಿ ಪಾಸ್ ಆಗಿ ಇಲ್ಲಿಂದ ಹೊರಗಡೆ ಬರುತ್ತೆ. ಅಷ್ಟು ಪಾಸ್ ಆದಾಗ ಏನಾಗುತ್ತೆ, ಎಷ್ಟು ಹೆವಿ ಪ್ರೆಷರ್ ಅಲ್ಲಿ ಇಲ್ಲಿ ನೀರು ಬಂದ್ರು ಕೂಡ ಇಲ್ಲಿಗೆ ಬರ್ಬೇಕಾದ್ರೆ ಕೇವಲ 2 ಲೀಟರ್ ನೀರು ಜಿನುಗುತ್ತೆ. ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತೀವಿ, ಸ್ಪೀಡ್ ನ ಕಂಟ್ರೋಲ್ ಮಾಡ್ತೀವಿ. ಅದನ್ನ ನೀರನ್ನ ವೇಗವಾಗಿದ್ದನ್ನ ಸುಸ್ತು ಮಾಡಿಸ್ತೀವಿ ನಾವು. ಸುಸ್ತು ಮಾಡಿಸಿ ಇದು ಕೇವಲ 2 ಲೀಟರ್ಗೆ ಇದು ಕಂಟ್ರೋಲ್ ಆಗತ್ತೆ. ಇದ್ರ ಒಳಗಡೆ ಇನ್ನೀಗ 4 ಲೀಟರ್ ತಗೊಂಡ್ರೆ ನೀವು ಅಷ್ಟು ಸುಸ್ತಾಗಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ. ಆವಾಗ 4 ಲೀಟರ್ ಬರುತ್ತೆ. ಇನ್ನೊಂದ್ರಲ್ಲಿ 8 ಲೀಟರ್ ಇದೆ. ಸೊ ಆ ಕಂಟ್ರೋಲ್ ಅದರಲ್ಲಿ ಇರುತ್ತೆ. ಈ ಚಿಕ್ಕ ಐಟಮ್ಗಳಿಗೆ ಏನ್ ಕೆಲಸ ಮಾಡತ್ತೆ ಅಂತಂದ್ರಲ್ಲ ನೋಡಿ, ಈ ತರ ನೀರನ್ನ ಕಂಟ್ರೋಲ್ ಮಾಡತ್ತೆ. ಬಹಳ ಜನರಿಗೆ ಅದು ಒಂದು ಸಂದೇಹ ಇರುತ್ತೆ, ಹೇಗಿದು 4 ಲೀಟರ್, ಹೇಗಿದು 2 ಲೀಟರ್. ಸೊ ಈ ರೀತಿಯಾಗಿ ಅದರ ಒಳಗಡೆಯಿಂದ ಕಂಟ್ರೋಲ್ ಆಗುತ್ತೆ. ರೈಟ್ ಸರ್, ಇದೇನು ಸರ್ ಇದೆ ಶಾರ್ಪ್ ಏನದು ಚಾಕು ಇದ್ದಂಗಿದೆ ಅಲ್ವಾ? ಹೌದು, ಚಾಕು ಇದ್ದಂಗೆ ಇದೆ. ಆದ್ರೆ ಇದು ಮನುಷ್ಯರಿಗೆ ಚುಚ್ಚಕ್ಕಲ್ಲ, ಇದು ನೆಲಕ್ಕೆ ಚುಚ್ಚಕ್ಕೆ. ನೆಲಕ್ಕೆ ಯಾಕೆ ಚುಚ್ಚಬೇಕು? ನೆಲಕ್ಕೆ ಯಾಕಂತಂದ್ರೆ ಆಗ್ಲೇ ನಾನು ತೋರಿಸ್ದೆ, ಈ ತರ ಜೆಟ್ಗಳು ಇದಾವಲ್ಲ, ಇದನ್ನ ಹೋಲ್ಡ್ ಮಾಡಕ್ಕೆ, ಎಲ್ಲೂ ಆಚೆ ಈಚೆ ಅಲ್ಲಾಡದ ರೀತಿಯಲ್ಲಿ ಇದನ್ನ ಮಣ್ಣಲ್ಲಿ ಹೋಲ್ಡ್ ಮಾಡೋದಕ್ಕೆ ಇದಕ್ಕೆ ಹೋಲ್ಡಿಂಗ್ ಸ್ಟೇಕ್ ಅಂತ ಕರಿತೀವಿ. ಈ ಜೆಟ್ಗಳು ಆವಾಗಲೇ ನೋಡಿರುವಂತ ಜೈನ್ ಜೆಟ್ ಇದೆ, ಇನ್ನೊಂದು ರೂಪ ಇದು. ಇದು 180 ಡಿಗ್ರಿ ಇದರಲ್ಲಿ ಕವರ್ ಮಾಡುತ್ತೆ, ಹಾಫ್ ಸರ್ಕಲ್ ಕವರ್ ಮಾಡುವಂತ ಜೈನ್ ಜೆಟ್ ಇದು. ಆವಾಗ ನಾನು ತೋರಿಸಿರುವಂತದ್ದು ಫುಲ್ ಸರ್ಕಲ್, 360 ಡಿಗ್ರಿಗೆ ಅದು ರೌಂಡ್ ಸರ್ಕಲ್ ಕೊಡುತ್ತೆ. ಇದು ಹಾಫ್ ಸರ್ಕಲ್ ರೀತಿಯಲ್ಲಿ ಕೊಡುತ್ತೆ. ನಾವಿಲ್ಲಿ ಇದನ್ನ ಇಟ್ಬಿಟ್ಟು ಇರಿಗೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಇದು ಹಾಫ್ ಸರ್ಕಲ್ ರೀತಿನಲ್ಲಿ ಇದು 1.5ರಿಂದ 2 ಅಡಿ ಇದನ್ನ ಕವರ್ ಮಾಡುತ್ತೆ. ನಿಮ್ಗೆ ಅಡಿಕೆ ಗಿಡ ಆಗಿರ್ಬೋದು ಅಥವಾ ಪೆಪ್ಪರ್ ಗಳಿಗೆ ಬಹಳ ಸೂಕ್ತವಾಗಿರುವಂತ ಒಂದು ಜೆಟ್ ಇದು. ಇದನ್ನ ಹೋಲ್ಡ್ ಮಾಡುವಂತ ಸ್ಟೇಕ್ ಇದು. ಸರ್ ಏನ್ ಸರ್ ಇದು ತ್ರಿಶೂಲ ತರ ಇದೆ?
ಇದು ತ್ರಿಶೂಲ ತರ ಇರುವಂತದ್ದು ಇನ್ನೊಂದು ರೀತಿಯ ಜೆಟ್ ಇದು. ಓಕೆ. ಇದು ಬಹಳ ಸಣ್ಣ ಪಾಪು ಜೆಟ್ ತರ ಕಾಣಿಸುತ್ತೆ, ಆದ್ರೆ ಇದು 30 ಅಡಿ ಕವರ್ ಮಾಡುತ್ತೆ ಒಂದ್ ಸೈಡ್ಗೆ. ಒಟ್ಟು 60 ಅಡಿ ಕವರೇಜ್ ಬರುತ್ತೆ. ಇದರ ವಿಶೇಷತೆ ಏನಂತಂದ್ರೆ ಇದು 1 ಅಡಿ ಹೈಟ್ ಅಲ್ಲಿ ನಾವು ಇದನ್ನ ಇನ್ಸ್ಟಾಲ್ ಮಾಡಬಹುದು. ಓಕೆ. ಇದು ಮಲ್ಟಿಪರ್ಪಸ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು 1 2 3 ಪಾರ್ಟ್ಗಳು ಇದರಲ್ಲಿ ಕಾಣಿಸ್ತಾ ಇದೆ. ಒಂದು ಕೆಳಗಡೆ ಒಂದು ತ್ರಿಶೂಲ ತರ ಕಾಣಿಸ್ತಾ ಇದೆ, ಒಂದು ಮಧ್ಯೆ ಪೈಪ್ ಕಾಣಿಸ್ತಾ ಇದೆ, ಇನ್ನೊಂದು ಜೆಟ್ ಕಾಣಿಸ್ತಾ ಇದೆಯಲ್ಲ. ಈಗ ಗಿಡಗಳು ಸಣ್ಣದಾಗಿದ್ದಾಗ ನಾವೀಗ 1 ಮೀಟರ್ ಹೈಟ್ ಅಲ್ಲಿ ನಮಗೆ ಇರಿಗೇಷನ್ ಬೇಕು, ಹೈಟ್ ಅಲ್ಲಿ ಬೇಕು ಅಂತಂದ್ರೆ ಈ ತರ ಮಾಡ್ಕೊಂಡ್ರೆ ಆಯ್ತು. ಇಲ್ಲ ನಮಗೆ ಬಹಳ ಕೆಳಗಡೆ ಇದೆ, ಈಗ ಮಾವಿನ ಗಿಡಗಳು ಮತ್ತೆ ಕೆಲವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಏನಿರುತ್ತೆ ಇಲ್ಲಿವರೆಗೆ ಅದರ ಕೆನಪಿ ಇರುತ್ತೆ, ಅಂದ್ರೆ ಎಲೆಗಳಿರುತ್ತೆ. ಸೊ ನಾವ್ ಇದನ್ನ 1 ಮೀಟರ್ ಅಲ್ಲಿ ಹೈಟ್ ಅಲ್ಲಿ ಇರಿಗೇಟ್ ಮಾಡಿದ್ರೆ, ಇದನ್ನ ಸ್ಪ್ರಿಂಕ್ಲರ್ ಮಾಡಿಸಿದ್ರೆ ಏನಾಗುತ್ತೆ, ಅದ್ರ ಎಲೆಗಳಿಗೆ ತಗಲಿ ಅದ್ರ ಎಷ್ಟು 30 ಅಡಿ ನಾನು ಏನ್ ಹೇಳಿದ್ದೆ ಅದು ಹೋಗಲ್ಲ. ಅವಾಗ ಏನ್ ಮಾಡ್ಬೋದು, ಇದನ್ನ ರಿಮೂವ್ ಮಾಡಿ ಇಟ್ಕೊಳ್ಳಿ ಮೇಡಮ್. ಡೈರೆಕ್ಟ್ ಆಗಿ ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನೀವು ನೋಡಿ ಇಷ್ಟೇ ಹೈಟ್ ಅಲ್ಲಿ ಆಪರೇಟ್ ಮಾಡಬಹುದು. ಇದು ಮಣ್ಣೊಳಗಡೆ ಹೋಗುತ್ತೆ, ಈ ಹೈಟ್ ಅಲ್ಲಿ ಆಪರೇಟ್ ಮಾಡಬಹುದು. ಈಗ ಜೋಳ ಮತ್ತೆ ಕೆಲವು ಕ್ರಾಪ್ಗಳು ಏನಾಗುತ್ತೆ ಸಣ್ಣ ಹೈಟ್ ಅಲ್ಲಿ ಇದ್ದಾಗ ಸಣ್ಣ ಹೈಟ್ ಅಲ್ಲಿ ಇಡೋದು, ನಿಮ್ಗೆ ಹೈಟ್ ಮಾಡ್ಬೇಕು ಅಂತ ಅಂದಾಗ ತೆಗೆದ್ಬಿಟ್ಟು ಹೈಟ್ ಮಾಡ್ಕೊಬಹುದು. ಮಾಡ್ಕೊಳ್ಳುವಂತದ್ದು. ಇನ್ನೂ ಹೈಟ್ ಬೇಕು ಅಂತಂದ್ರೆ ಇನ್ನೂ ಹೈಟ್ ಮಾಡ್ಕೊಳ್ಳಕ್ಕೆ ಇದ್ರಲ್ಲಿ ಆಪ್ಷನ್ ಇದೆ. ಯಾವುದೇ ರೀತಿಯಾದಂತ ಒಂದು ಅಲುಗಾಟ ಆಗಿರ್ಬೋದು ಅಥವಾ ಆಬ್ಲಿಂಗ್ ಇದ್ರಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಅಷ್ಟು ನೀಟಾಗಿ ಇದು ಬಹಳ ಕಮ್ಮಿ ವೈಬ್ರೇಷನ್ ಅಲ್ಲಿ ಇದು ಕೆಲಸ ಮಾಡುತ್ತೆ. ಸೂಪರ್ ಸರ್. ಓಕೆ. ನೋಡಿ ಮಲ್ಟಿಪರ್ಪಸ್ ಇದು. ಇದನ್ನ ನೀವು PVC ಪೈಪಲ್ಲೂ ಕನೆಕ್ಟ್ ಮಾಡ್ಕೊಳ್ಬೋದು ಅಥವಾ ಲ್ಯಾಟ್ರಲ್ ಕೂಡ ಕನೆಕ್ಟ್ ಮಾಡ್ಬೋದು. ಲ್ಯಾಟ್ರಲ್ 32 mm 32 mm ಲ್ಯಾಟ್ರಲ್ ಬರುತ್ತೆ ನಮ್ಮಲ್ಲಿ. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಆಪ್ರೇಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇರಿಗೇಷನ್ ಕುರಿತಾಗಿ ಮತ್ತೆ ಈಗ ಡ್ರಿಪ್ ಇರಿಗೇಷನ್ನ ಯಾರೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರು ಕೆಲವೊಂದಿಷ್ಟು ಐಟಮ್ಸ್ಗಳು ಗೊತ್ತೇ ಇರೋದಿಲ್ಲ, ಇದು ಹಿಂಗೆ ಕೆಲಸ ಮಾಡುತ್ತಾ ಅಂತ ಹೇಳಿ ಅದನ್ನು ಡಿಟೇಲ್ಡ್ ಆಗಿ ನಮ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಗ್ರಿ ಮಾಲ್ ಅಲ್ಲಿ ನೀವೇನಾದ್ರೂ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಏನೇನು ಪ್ರಾಡಕ್ಟ್ಗಳು ಬೇಕಾಗುತ್ತೆ ಅನ್ನೋ ಗೈಡೆನ್ಸ್ ಕೂಡ ಕೊಡ್ತಾರೆ. ಅದರ ಜೊತೆಗೆ ನಿಮ್ಗೆ ಏನೇನೆಲ್ಲ ಬೇಕು ನೋಡಿ, ಅವಶ್ಯಕತೆ ಇರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳು A to Z, ಈ ಚಿಕ್ಕ ಚಿಕ್ಕ ಪೈಪ್ಗಳಿಂದ ಹಿಡಿದು ನಿಮಗೆ ದೈತ್ಯಾಕಾರವಾಗಿರುವಂಥ ಪೈಪ್ಗಳು ಎಲ್ಲ ಕೂಡ ಸಿಗುತ್ತೆ. ಸೊ ಹಾಗಾಗಿ ಅಗ್ರಿ ಮಾಲ್ಗೆ ಬನ್ನಿ. ಮತ್ತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೀವು ಪ್ರಾಡಕ್ಟ್ಸ್ಗಳು ಅಗ್ರಿ ಮಾಲ್ ಅಲ್ಲಿ ಇದೆ ಅದನ್ನ ನೀವು ಪಡೆದುಕೊಳ್ಬಹುದು. ನಮಸ್ಕಾರ.